ವಯಸ್ಸಾದ ರೈತನಿಗೆ ಒಂದಿನ ರವಿ ಏನ್ ಮಾಡಿದ್ದ ಗೊತ್ತಾ? ಗೊತ್ತಾದ್ರೆ ಗಾಬರಿ ಆಗ್ತೀರಾ. ಒಂದು ಸುಂದರವಾದ ಹಳ್ಳಿಯಲ್ಲಿ ರವಿ ಎಂಬ 10 ವರ್ಷದ ಹುಡುಗ ತನ್ನ ಅಮ್ಮನ ಜೊತೆ ವಾಸಿಸುತ್ತಿದ್ದ. ರವಿ ತುಂಬಾ ಒಳ್ಳೆಯ ಹುಡುಗ, ಆದರೆ ಅವನಿಗೆ ಒಂದು ಅಭ್ಯಾಸವಿತ್ತು. ಅವನು ತನ್ನ ಕೆಲಸದಲ್ಲಿ ಮಾತ್ರ ಗಮನ ಕೊಡುತ್ತಿದ್ದ. ಬೇರೆಯವರಿಗೆ ಸಹಾಯ ಮಾಡುವ ಬಗ್ಗೆ ಹೆಚ್ಚು ಯೋಚಿಸುತ್ತಿರಲಿಲ್ಲ. ಈಕೆ ಕಾರ್ಟೂನ್ಸ್ಗೆ ಸ್ವಾಗತ ಸುಸ್ವಾಗತ. ಕಥೆ ಶುರು ಮಾಡೋಣ. ಒಂದು ದಿನ ಬೆಳಿಗ್ಗೆ ರವಿ ಶಾಲೆಗೆ ಹೊರಟ. ರವಿ, ದಾರಿಯಲ್ಲಿ ಯಾರಿಗಾದ್ರೂ ಸಹಾಯ ಬೇಕಿದ್ರೆ ಸಾಧ್ಯವಾದಷ್ಟು ಸಹಾಯ ಮಾಡು. ಸರಿಯಮ್ಮ. ರವಿ ಹಳ್ಳಿಯ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ. ಅಷ್ಟರಲ್ಲಿ ಅವನಿಗೆ ವಯಸ್ಸಾದ ರೈತ ಶಂಕರ ಕಾಣಿಸಿದ. ಶಂಕರ ಒಂದು ದೊಡ್ಡ ಧಾನ್ಯದ ಚೀಲವನ್ನು ಎತ್ತಲು ಪ್ರಯತ್ನಿಸುತ್ತಿದ್ದ. ಅಯ್ಯೋ, ಈ ಚೀಲ ತುಂಬಾ ಭಾರವಾಗಿದೆ. ರವಿ ಅವನನ್ನು ನೋಡಿದ. ನನಗೆ ಶಾಲೆಗೆ ಹೋಗಲು ತಡವಾಗುತ್ತಿದೆ. ಯಾರಾದರೂ ಬೇರೆ ಸಹಾಯ ಮಾಡುತ್ತಾರೆ ಎಂದು ಹೇಳಿ ರವಿ ಮುಂದೆ ಹೋದ. ಸ್ವಲ್ಪ ದೂರ ಹೋದ ನಂತರ ರವಿ ನಿಂತ. ಅವನ ಅಮ್ಮ ಹೇಳಿದ ಮಾತು ಅವನಿಗೆ ನೆನಪಾಯಿತು. ನಾನು ಚಿಕ್ಕವನಾದರೂ ನನ್ನಿಂದಾದಷ್ಟು ಸಹಾಯ ಮಾಡಬಹುದಲ್ಲವೇ? ರವಿ ಮತ್ತೆ ಶಂಕರನ ಬಳಿಗೆ ಓಡಿ ಬಂದ. ತಾತ, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ನೀನು ಶಾಲೆಗೆ ಹೋಗ್ತಿದ್ದೀಯಲ್ಲ ಮಗನೇ? ಹೌದು ತಾತ, ಆದರೆ ಮೊದಲು ನಿಮ್ಮ ಚೀಲವನ್ನು ಮನೆಗೆ ತಲುಪಿಸುತ್ತೇನೆ. ರವಿ ಚೀಲದ ಒಂದು ಭಾಗವನ್ನು ಹಿಡಿದ. ಶಂಕರ ಮತ್ತೊಂದು ಭಾಗವನ್ನು ಹಿಡಿದ. ಇಬ್ಬರೂ ನಿಧಾನವಾಗಿ ನಡೆದುಕೊಂಡು ಶಂಕರನ ಮನೆಗೆ ತಲುಪಿದರು. ರವಿ, ನಿನ್ನ ಸಹಾಯದಿಂದ ಇಂದು ನನಗೆ ತುಂಬಾ ದೊಡ್ಡ ಕೆಲಸ ಸುಲಭವಾಯಿತು. ತಾತ, ಇದು ದೊಡ್ಡ ಸಹಾಯವೇನಲ್ಲ. ಮಗನೇ, ಸಹಾಯದ ಗಾತ್ರ ಮುಖ್ಯವಲ್ಲ, ಸಹಾಯ ಮಾಡುವ ಮನಸ್ಸು ಮುಖ್ಯ. ಶಂಕರ ನಗುತ್ತಾ ಹೇಳಿದರು. ರವಿ ಆ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ. ರವಿ ಶಾಲೆಗೆ ತಲುಪಿದ. ಶಿಕ್ಷಕರು ಕೇಳಿದರು. ರವಿ, ಇಂದು ಶಾಲೆಗೆ ಸ್ವಲ್ಪ ತಡವಾಗಿದೆ, ಏನಾಯಿತು? ರವಿ ನಡೆದ ವಿಷಯವನ್ನು ಹೇಳಿದ. ಶಿಕ್ಷಕರು ಸಂತೋಷದಿಂದ ಹೇಳಿದರು. ರವಿ, ಇಂದು ನೀನು ಪುಸ್ತಕದಲ್ಲಿ ಒಂದು ಪಾಠ ಕಲಿತಿಲ್ಲ, ಆದರೆ ಜೀವನದ ಒಂದು ದೊಡ್ಡ ಪಾಠ ಕಲಿತಿದ್ದೀಯ. ರವಿ ನಗುತ್ತಾ ಕೇಳಿದ. ಯಾವ ಪಾಠ ಸರ್? ಇತರರಿಗೆ ಸಹಾಯ ಮಾಡಿದಾಗ ನಮ್ಮ ಮನಸ್ಸಿಗೆ ಸಿಗುವ ಸಂತೋಷವೇ ನಿಜವಾದ ಬಹುಮಾನ. ಸಂಜೆ ರವಿ ಮನೆಗೆ ಬಂದ. ಇಂದು ಶಾಲೆ ಹೇಗಿತ್ತು? ರವಿ ನಗುತ್ತಾ ಹೇಳಿದ. ಅಮ್ಮ, ಇಂದು ನಾನು ಒಂದು ವಿಷಯ ಕಲಿತೆ. ನಾವು ಚಿಕ್ಕವರಾಗಿದ್ದರೂ ಯಾರಿಗಾದರೂ ಸಹಾಯ ಮಾಡಬಹುದು. ಅಮ್ಮ ಸಂತೋಷದಿಂದ ರವಿಯನ್ನು ಅಪ್ಪಿಕೊಂಡಳು. ಆ ದಿನದಿಂದ ರವಿ ತನ್ನ ಸುತ್ತಲಿರುವ ಜನರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡತೊಡಗಿದ. ಅವನ ಒಂದು ಸಣ್ಣ ಸಹಾಯವು ಹಲವರ ಮುಖದಲ್ಲಿ ನಗು ಮೂಡಿಸಿತು. ಸಹಾಯ ಮಾಡಲು ಶ್ರೀಮಂತರಾಗಬೇಕಿಲ್ಲ, ಒಳ್ಳೆಯ ಮನಸ್ಸಿದ್ದರೆ ಸಾಕು. ಮಕ್ಕಳೇ, ನಿಮ್ಮಿಂದ ಸಾಧ್ಯವಾದ ಒಂದು ಸಣ್ಣ ಸಹಾಯವನ್ನು ಇಂದು ಯಾರಿಗಾದರೂ ಮಾಡಿ. ಆ ಸಣ್ಣ ಸಹಾಯವೇ ಅವರ ದಿನವನ್ನು ಸುಂದರವಾಗಿಸಬಹುದು. ಕಥೆ ಹೀಗಿತ್ತು ಮಕ್ಕಳೇ. ಕಥೆ ಇಷ್ಟ ಆಯ್ತಾ ಮಕ್ಕಳೇ? ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.